ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾವಿವಾಗ ಪರಿನ್ಗೆ ವ್ಯಾಕ್ಸಿನ್ಗಂತ ಹೇಳಿ ಹೋಗ್ತಿದ್ದೀವಿ. ಹಾಸ್ಪಿಟಲ್ ರೀಚ್ ಆದ್ವಿ. ಸೊ ಹಾಸ್ಪಿಟಲಲ್ಲಿ ನಂಬರ್ ಕೊಟ್ಟು ಬಂದಿದ್ದೀವಿ. ಫುಲ್ ರಶ್ ಇತ್ತು. ಇನ್ನು ಹಾಫ್ ಆನ್ ಅವರ್ ಟೈಮ್ ಇದ್ದಿದ್ದರಿಂದ ಅಲ್ಲೇ ಶಾಪಿಂಗ್ ಮಾಡೋಣ ಅಂತ ವಿಶಾಲ್ ಮಾರ್ಟಿಗೆ ಹೋಗಿದ್ದು. ಒಂದು ಸ್ವಲ್ಪ ಬುಕ್ಸು, ಸ್ಟೇಷ್ನರಿ ಥಿಂಗ್ಸ್ ಎಲ್ಲ ಬೇಕಾಗಿತ್ತು ಪಾರ್ಕ್ಗೆ, ಸ್ಕೂಲಿಗೋಸ್ಕರ. ಸೊ ಹಾಗೆ ಇಲ್ಲಿ ನಮ್ಮ ಪರಿನ್ ನೋಡಿ ಅವನಿಗೆ ಏನು ಬೇಕು ಅದನ್ನು ಶಾಪ್ ಮಾಡ್ಕೊಂಡು ಕೈಯಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ದಾನೆ. ಸೊ ನಾವಲ್ಲಿಂದ ಶಾಪಿಂಗ್ ಮುಗಿಸ್ಕೊಂಬಂದ್ರು. ಇಲ್ಲಿನ ನಮ್ಮ ನಂಬರ್ ಬಂದಿರಲಿಲ್ಲ. ಇನ್ನೂ ವೆಯ್ಟ್ ಮಾಡಿದ್ವಿ. ಆಲ್ಮೋಸ್ಟ್ 2 ಅವರ್ ತಗೊಳ್ತು ವ್ಯಾಕ್ಸಿನಿಗೆ. ಪರಿನಿಗೆ ನಾನು ಆಲ್ಮೋಸ್ಟ್ ಮನೆಯಲ್ಲೇ ಹೇಳ್ಕೊಂಬಂದಿದ್ದೆ. ಏನಂತ ಅಂದರೆ, ಇವತ್ತು ನಿಂದು ಇಂಜೆಕ್ಷನ್ ಇದೆ, ಅಲ್ಲಿ ಅಳಬಾರ್ದು, ಸುಮ್ಮನೆ ಇರಬೇಕು ಅಂತ. ಸೊ ಇದು ವ್ಯಾಕ್ಸಿನ್ ಅನ್ನೋದು ಎಲ್ಲ ಪೇರೆಂಟ್ಸ್ಗೂ ನೈಟ್ ಮೇರ್ ಆಗಿರುತ್ತೆ. ಯಪ್ಪ, ಈ ಇಂಜೆಕ್ಷನ್ ಹಾಕಿ ಮಗು ಯಾವಾಗ ರಿಕವರ್ ಆಗಿಬಿಡುತ್ತೋ ಬೇಗ ಅಂತ, ಅವ್ರು ಎಷ್ಟು ಪೇನಲ್ಲಿರ್ತಾರೆ ಅನ್ನೋದು ನಮಗೂ ಗೊತ್ತಾಗುತ್ತೆ. ಹಾಗಂತ ಇದು ಇಗ್ನೋರ್ ಮಾಡೋಕ್ಕೂ ಆಗಲ್ಲ, ಬಿಕಾಸ್ ಇಟ್ಸ್ ಅಬೌಟ್ ದೇರ್ ಹೆಲ್ತ್. ವ್ಯಾಕ್ಸಿನ್ ಮುಗಿಸಿ ಮನೆಗೆ ಬಂದಾದಮೇಲೆ ಅವ್ನು ನಿದ್ದೆ ಮಾಡಿಬಿಟ್ಟ. ಎದ್ಮೇಲೆ ಫುಲ್ಲು ಲೆಗ್ಗು ಪೇನ್ ಅನಿಸುತ್ತೆ. ಆ್ಯಕ್ಚುಲಿ ನಾವು 2 ಇಂಜೆಕ್ಷನ್ ಮಾಡಿದ್ದು, ಒಂದು ಟೈಫಾಯ್ಡ್ದು, ಇನ್ನೊಂದು ಫ್ಲೂದು, 2 ಒಟ್ಟಿಗೆ ಕೊಟ್ಟಿದ್ದಕ್ಕೆ ಅವನಿಗೆ ಫುಲ್ಲು ನೋವಾಗಿಬಿಟ್ಟಿದೆ. ಆ್ಯಕ್ಚುಲಿ ಟೈಫಾಯ್ಡ್ದು ಭಾಳ ನೋವಾಗಿದೆ ಅವನಿಗೆ, ಅದಕ್ಕೋಸ್ಕರ ಇಷ್ಟು ಅಳ್ತಿದ್ದ. ಬಟ್ ಆಮೇಲೆ ಅವನಿಗೆ ಫೀವರ್ ಒಂದು ಸ್ವಲ್ಪ ಹೆಚ್ಚಿಗೆ ಆಯಿತು ನೈಟು. ಸೊ ಹೇಗೋ ಮಾಡಿ ಅವನಿಗೆ ಸಮಾಧಾನ ಮಾಡಿ ಅವನಿಗೆ ಇಷ್ಟ ಇರೋ ಟಾಯ್ಸ್ ಕೊಟ್ಟು ಕೂರಿಸಿದ್ದೀವಿ. ಬಟ್ ಇಡೀ ಸಾಯಂಕಾಲ ಪೂರ್ತಿ ಅವನು ಆ ದಿವಾನ್ ಮೇಲೆ ಕೂತ್ಕೊಂಡಿದ್ದಾನೆ, ಎದ್ದು ಓಡಾಡೇ ಇಲ್ಲ ಮನೆ ತುಂಬ. ಏನು ಮಾಡತ್ತಪ್ಪ? ಸೋಷಲ್ ಓದಿದ? ಎಲ್ಲಿ ಬರ್ತದೆ? ಇಲ್ಲಿ ಬರ್ತದಲ್ಲ. ನೆಕ್ಸ್ಟ್ ಸೇಮ್ ಹಂಗೆ ಇದೆ ಕಂಟಿನ್ಯೂ ಆಗುತ್ತೆ. ಸೊ ಹಾಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನಾವು ಟೆರಸಲ್ಲಿ ಟೈಲಿಂಗ್ ಯಾವ ಥರ ಹಾಕಬೇಕು ಅಂತ ಇಲ್ಲಿ ಡಿಸ್ಕಸ್ ಮಾಡ್ತಿದ್ದೀವಿ. ಆ್ಯಕ್ಚುಲಿ ಅದು 3 ಟೈಪ್ಸಲ್ಲಿದೆ, 3 ಟೈಪು ಸೈಜಸಲ್ಲಿದೆ. ಅದು ಕನ್ಫ್ಯೂಸಿಂಗ್ ಆಗಬಾರ್ದಂತ ಅವ್ರಿಗೆ ಈ ಥರ ಹಾಕಿ ಅಂತ ಹೇಳ್ತಿದ್ದೀನಿ ಟೈಲ್ ಅವ್ರಿಗೆ. ನಾವಿಲ್ಲಿ ಎಷ್ಟೇ ಡಿಸ್ಕಸ್ ಮಾಡಿದರೂ ಅದು ಕೊನೆಗೆ ಮತ್ತೆ ರಾಂಗ್ ಆಗಿ ರೀವರ್ಕ್ ಆಯಿತು. ಒಂದು ಸೈಡ್ ಎಲ್ಲ ಕರೆಕ್ಟಾಗಿ ಹಾಕ್ಕೊಂಡ್ಬಂದಿದ್ದಾರೆ, ಅದರ್ ಸೈಡ್ ಅವರು ಟೈಲ್ ಪ್ಯಾಟರ್ನ್ಸ್ ಬೇರೆ ಇದೆ, ಅದನ್ನು ನೋಡೇ ಇಲ್ಲ, ಅಬ್ಸರ್ವೇ ಮಾಡಿಲ್ಲ, ಹಾಗೆ ಪ್ಲೇನ್ ಹಾಕ್ಕೊಳ್ತಾ ಹೋದರು. ಅದನ್ನು ಮತ್ತೆ ತೆಗೆಸಿ ನಾನು ಮತ್ತೆ ಬೇರೆ ಹಾಕ್ಸಿದೆ, ಸೇಮ್ ಪ್ಯಾಟರ್ನ್ ಬರಲಿ ಅಂತ. ಸೊ ಲಾಸ್ಟ್ ಟೈಮ್ ನೀವೆಲ್ಲ ನೋಡಿದಾಗ ತುಂಬ ಗಲೀಜು, ಎಲ್ಲ ಸಾಮಾನೆಲ್ಲ ಅಲ್ಲಲ್ಲೇ ಇಟ್ಬಿಟ್ಟಿದ್ರು. ಈ ಸರಿ ಎಲ್ಲ ಕ್ಲೀನ್ ಮಾಡಿಸಿ ಮ್ಯಾಟ್ ಹಾಸಿದ್ದೀವಿ. ಸೊ ಟೈಲ್ಸ್ ಎಲ್ಲ ಸ್ಕ್ರ್ಯಾಚ್ ಆಗಬಾರ್ದು ಅಂತಂದೇಳಿ ಇದೆಲ್ಲ ಎಕ್ಸ್ಟ್ರಾ ಎಕ್ಸ್ಪೆಂಡಿಚರ್ ಆಗಿಬಿಡುತ್ತೆ. ಸೊ ಅಲ್ಲಿ ಲೇಬರ್ಸ್ ಎಲ್ಲ ಕರೆಕ್ಟಾಗಿ ಟೇಪ್ ಅಂಟಿಸಿರಲಿಲ್ಲ. ಸೊ ಇವ್ರು ಕರೆಕ್ಟಾಗಿ ಕೂರಿಸ್ತಿದ್ದಾರೆ. ನಮ್ಮ ಪರಿನಿಗೆ ಬೇರೆ ಫುಲ್ ಇದೇನಪ್ಪ ಹಾಸ್ಬಿಟ್ಟಿದ್ದಾರೆ, ಯಾವಾಗ ನೋಡಿದ್ರು ಗಲೀಜಾಗಿರ್ತಿತ್ತು, ಮ್ಯಾಟ್ ಕ್ಲೀನಾಗಿದೆ ಅಲ್ಲ ಅಂತ ಅಲ್ಲಿಂದ ಇಲ್ಲಿಂದ ಅಲ್ಲಿ ಫುಲ್ ಖುಷಿಯಾಗಿ ಓಡಾಡ್ಕೊಂಡಿದ್ದ. ಈಗ ಎಷ್ಟು ನಂಗೆ ಅಲ್ಲ ಸರಿ, ಮನೇಲಿ ಎಷ್ಟು ಕಳಿಸಿ. ಸ್ಟೇರ್ಕೇಸ್ಗೆಲ್ಲ ಹಾಕಾರಲ್ಲ ಪರಿ, ಫುಲ್ ಕವರ್ ಗೂಮ್. ಫುಲ್ಲೆಲ್ಲ ಪ್ಯಾಕ್. ಏನು ಮಿಸ್ಟೇಕ್ ಇದ್ದರೂ ಕಾಣೋದಿಲ್ಲ ಆಗ್ತಿದ್ದಲ್ಲ.
ನನಗೆ ಇಲ್ಲಿ ಕರೆಕ್ಷನ್ ಮಾಡ್ಬೇಕನ್ನಿಸ್ತು, ಒಂದು ಸ್ವಲ್ಪ ಎತ್ತಬೇಕನ್ನಿಸ್ತು. ಅವ್ರು ಎತ್ತಲೇ ಇಲ್ಲ, ಬರಲ್ಲ ಅಂತ. ಇಲ್ಲಿದೆ ನನಗೆ ಚೆನ್ನಾಗಿ ಕೂರ್ಬೇಕಾಗಿತ್ತು. ಇನ್ನು ಸ್ವಲ್ಪ ಹೆಂಗೆ ಕೂರ್ಸಕ್ಕೆ ನಾವು ಇಲ್ಲೊಂದು ಸ್ವಲ್ಪ ಚೆನ್ನಾಗಿ ಬಂದೈತೆ. ವಿಂಡೋ ಹಿಂದ್ಗಡೆನೂ ಹಾಕನ್ನೋದು, ವಿಂಡೋ ಹಿಂದ್ಗಡೆನೂ ವಿಂಡೋ ಹಿಂದ್ಗಡೆ ಗ್ರಾನೈಟ್ ಹೇಳಿ. ಇಲ್ಲಿ ನಾನೊಂದು ಅಡ್ವೈಸ್ ಏನು ಕೊಡ್ತೀನಿ ಅಂದರೆ, ನೀವೇನೇ ಕೆಲಸ ಮಾಡಿಸ್ಕೊಳ್ತಿದ್ರು ಮೊದಲೇ ಲೇಬರ್ಸ್ಗೆ ಹೇಳಿಬಿಡಿ ನಮಗೆ ಈ ಥರ ಬೇಕು ಅಂತ. ಆಮೇಲೆ ಅವ್ರು ಏನೋ ಮಾಡ್ತಾರೆ, ನೀವು ಅದಕ್ಕೆ ಕರೆಕ್ಷನ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಮ್ಮ ಸ್ವಲ್ಪ ಮಿಸ್ಟೇಕ್ ಆಯಿತು. ಅವರು ಒಂದು ಸ್ಟೆಪ್ ಡೌನ್ ಹಾಕಿದ್ರು, ಅದು ಬೇಡ ಅಂತ ನಾನು ತೆಗ್ಸಿ ಮತ್ತೆ ಈ ಥರ ಬಾರ್ಡರ್ ಕೊಡಿಸ್ಬೇಕು ಅನ್ನೋದು ನಮ್ಮ ಇಂಜಿನಿಯರ್ಸ್ ಪ್ಲ್ಯಾನ್. ಅದು ಆ ಥರ ಇಂಜಿನಿಯರ್ ಬಂದೆಲ್ಲ ಆ ಥರ ಬಾರ್ಡರ್ ಕೊಡಿಸಿ ಆಮೇಲೆ ಕರೆಕ್ಷನ್ ಮಾಡಿಕೊಟ್ಟಿದ್ದು. ಸ್ಲೋಪ್ ಕೊಟ್ಟಾರ. ಸೊ ಫೈನಲಿ ಇದು ನಮ್ಮ ಟೆರೆಸ್ ಫ್ಲೋರು ಟೈಲಿಂಗು ಯಾವ ಥರ ಬಂದಿದೆ ಅಂತ ನೋಡಿ. ಇದು ನಾವು ನಿನ್ನೆ ಬೆಳಿಗ್ಗೆ ಬಂದು ಅವರಿಗೆ ಹೇಳೋದ್ವಲ್ಲ ಅದೇ ಥರ ಹಾಕಿದ್ದಾರೆ. ಬಟ್ ಅಂದ್ರೂ ಆ ಕಡೆ ಪೋರ್ಷನ್ ಇನ್ನೂ ಸ್ವಲ್ಪ ಇತ್ತಲ್ವಾ, ಆ ಕಡೆ ಸೈಡ್ ಹಾಕಬೇಕಾದ್ರೆ ಮಿಸ್ಟೇಕ್ ಆಗಿದೆ. ಅದು ಇವಾಗ ರೀವರ್ಕ್ ಮಾಡಿದ್ದಾರೆ ಅವರು. ಮತ್ತೆ ನೋಡ್ಬೇಕು, ನಾನು ಇನ್ನೂ ನೋಡಿಲ್ಲ. ಅದು ಅಲ್ಲಿ ಸಾಕಾಗಲ್ಲ, ಹಂಗಾಕಿಲ್ಲ. ನಾವೇನು ಹೇಳಿದ್ವಿ ಹಿಡ್ಕೊ. ಇದು ಟೈಲು ನಾವು ನೋಡೇ ಇಲ್ಲ, ಇದು ಒಂದು ಎಕ್ಸ್ಟ್ರಾ ಪ್ಲೇನ್ ಟೈಲ್. ಬರೀ ಅವರು ಈ ಥರ ಪ್ಯಾಟರ್ನ್ ಸ್ಟೈಲ್ ಅಷ್ಟೇ ತಂದಿದ್ದು. ಸೊ ಇಂಜಿನಿಯರಿಂಗ್ನು ಅಂತ ತರ್ತಾರೆ. ಇದು ಪ್ಯಾಟರ್ನ್ ಇಟ್ಟು ಹಾಕಿದ್ವಲ್ಲ ಮೊದಲು, ಬರೀ ಇದನ್ನಷ್ಟೇ ಹಾಕ್ಯಾರ ನೋಡಿ. ಪ್ಯಾರಾಫಿಟ್ ವಾಲ್ ಚೆನ್ನಾಗಿ ಕಾಣ್ತದ. ನೀರು ಬಿಟ್ಟರು ಏನಾಗಲ್ಲ ಗೋಡೆ. ಸೊ ಇಲ್ಲಿ ನಾನು ತುಂಬ ಎಕ್ಸೈಟೆಡ್ ಆಗಿಬಿಟ್ಟಿದ್ದೆ ವರ್ಕ್ ಪ್ರೋಗ್ರೆಸ್ ನೋಡ್ಕೊಳ್ತಾ. ಇಷ್ಟು ದಿನ ಬರೀ ಗೋಡೆಗಳು ನೋಡಿ, ಇವಾಗ ಟೈಲಿಂಗ್ ಎಲ್ಲ ಆಗ್ತಿರೋದು ಅದು ನೋಡಿ ಫುಲ್ ಖುಷಿ ಆಗಿಬಿಟ್ಟಿದ್ದೆ. ನಾನು ಎಷ್ಟೇ ಡಲ್ಲಾಗಿದ್ರೂ ಈ ಮನೆಗೆ ಬಂದ ತಕ್ಷಣ ನನಗೆ ಫುಲ್ ಖುಷಿ ಆಗುತ್ತೆ, ಎಲ್ಲಿಂದನೋ ಎನರ್ಜಿ. ಸೊ ಹೀಗೆ ಪಾಸಿಟಿವ್ ಆಗಿರಲಿ ವೈಬು ಇಲ್ಲಿದು ಅಂತ ನಾನು ಬೇಡ್ಕೊಳ್ತಿದ್ದೀನಿ. ಹೋಪ್ ಅದು ಆಗುತ್ತೆ ಅಂತ. ಸೊ ಟೆರಸ್ ಆ ಕಡೆ ಸೈಡು ಇನ್ನೂ ಟೈಲ್ ಆಗಿಲ್ವಲ್ಲ, ಅಲ್ಲಿ ನಂದು ಪರ್ಗೋಲಾ ಬರಬೇಕಂತ ಪ್ಲ್ಯಾನ್ ಇದೆ. ಸೊ ಇನ್ನೂ ತುಂಬ ಇಲ್ಲಿ ಪ್ಲ್ಯಾನ್ ಇದೆ. ಅದೆಲ್ಲ ಯಾವ ಥರ ಬರುತ್ತೆ ಅಂತ ನಿಮಗೆ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ, ಆಯಿತಾ? ಸೊ ಕನೆಕ್ಟ್ ಆಗಿರಿ. ಡ್ರೀಮ್ ಹೋಮ್, ಸಿದ್ಧಾರೂಢನ ಡ್ರೀಮ್ ಹೋಮ್. ಅಂದ್ರಕ್ಕಿಂತ ಫುಲ್ ಸಿದ್ಧಾರೂಢಗ ಖುಷಿ ಅಲ್ಲ? ಮನಿ ಬೇಕಲ್ಲ, ಮನಿ ಬೇಕು. ಸಿದ್ಧಾರೂಢ ಮನೆ ಆದ್ಮೇಲೆ ಫುಲ್ ಆಫೀಸು ಫುಲ್ ವರ್ಕಲ್ಲೇ ಬ್ಯುಸಿ. ಫುಲ್ ವರ್ಕ್. ಏನು ನನ್ನೇ ತೋರಿಸ್ತೀವಿ ಬಿಡವ ಅಂತ ಖುಷಿಗಾಯ್ತು ಇಲ್ಲಿ ಬಂದರೆ. ನಮಗೆ ನಮ್ಮ ಮನೆ ಈ ಥರ ಪ್ರೋಗ್ರೆಸ್ ಆಗ್ತಿರೋದು ನೋಡಿ ಖುಷಿ.
ನೋಡಿ ವ್ಯೂ ಎಲ್ಲ ಯಾವ ಥರ ಇದೆ ನಾವು ಟೆರೆಸ್. ಸೂಪರ್ ಆಗಿದೆ, ಸೂಪರ್. ಇಡೀ ಆರ್ ಆರ್ ನಗರ ಫುಲ್. ಎನಿಹೌ ಪರಿ, ಖುಷಿ ಆಯ್ತಾ ನಿನಗೆ? ಖುಷಿ ಆಯ್ತಾ? ಇಷ್ಟು ಇಷ್ಟು ಸಾಕಾಕವಾ? ಅಡ್ಜಸ್ಟ್ ಮಾಡಿದ್ರೆ ಕಡಿಮೆ ಇಲ್ಲ. ಅದಕ್ಕೆ ಅಡ್ಜಸ್ಟ್ ಮಾಡ್ತಾರೆ. ಸಂಡೆ ಶಾರ್ಟ್ ಆಗ್ತದೆ. ಸಂಡೆ ಶಾರ್ಟ್ ಆಗೋದ್ರಲ್ಲಿ ಇದು ಆಗ್ತಾವ. ಉಳಿತಾವಂತ. ಇಲ್ಲಿ ಸ್ಟೋರ್ ರೂಮ್ ಇದು. ಸ್ಟೋರ್ ರೂಮ್ ಆಗೆ ಮಾಡಿಬಿಟ್ಟಾರೆ. ಸ್ಕೈಲೈಟ್. ಇಲ್ಲಿನ ಒಂದು ಸ್ಲ್ಯಾಬ್ ಬರ್ತಿದೆ ಗೈಸ್. ಸಿಂಕ್. ಪಾಠ ನೋಡಿಲ್ಲ ಎಷ್ಟೊತ್ತ? ನೋಡಿಲ್ಲ, ಅವನು ಪಾರ್ಕ್ ನೋಡಿಲ್ಲ. ಪರಿ, ನೀ ಏನು ಕಟ್ಟಾಕ್ತಿ ಪರಿ? ಪರಿ ಹೋಗನ್. ಸೊ ಇಲ್ಲಿ ಬಂದರೆ ಟೈಮ್ ಹೇಗೆ ಹೋಗುತ್ತೆ ಮಾರ್ನಿಂಗ್ದಂತಲೇ ಗೊತ್ತಾಗಲ್ಲ. ಸ್ವಲ್ಪ ಬಂದು ಟೈಮ್ ಸ್ಪೆಂಡ್ ಮಾಡಿ ಹೋಗ್ತೀವಿ. ಹಾಗೆ ಈವ್ನಿಂಗು ಬರ್ತೀವಿ ಏನೇನು ಕೆಲಸ ಆಗಿದೆ ಇವತ್ತಂತ ನೋಡೋಕ್ಕೆ. ಸೊ ಅದು ಒಂದು ಡ್ಯೂಟಿ ಥರ ಆಗಿಬಿಟ್ಟಿದೆ ಈ ಮನೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗ್ದಾಗಿಂದ. ಹೋಗೋಣ ಬಾ. ಬಾಯ್ ಹೇಳು ಪರಿ ಎಲ್ರಿಗೂ, ನಿನ್ನ ಫ್ರೆಂಡ್ಸ್ಗೆ. ಇಲ್ಲಿ ಇಲ್ಲಿ ನೋಡು, ಕ್ಯಾಮ್ರಾ ನೋಡು. ಬಾಯ್ ಹೇಳು. ಬಾಯ್ ಬಾಯ್. ತಗೋ ಅದನ್ನು, ತಗೋ ಮನೆಗೆ ಹೋಗಿ ಮೆಮರಿ. ಈ ವಿಡಿಯೋವನ್ನು ಕೊನೆಯವರೆಗೂ ಯಾರೆಲ್ಲ ನೋಡಿದಿರಲ್ವ ಅವ್ರಿಗೆಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಸಿಗ್ತೀನಿ ಗೈಸ್ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ಸ್ ಒಂದಿಗೆ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು, ಬಾಯ್. ಬಾಯ್. ಮನೆಗೆ ಹೋಗ್ತೀವಿ ಇವಾಗ. ಹಾಂ, ಈ ಬೇವಿಂದ ಸಖತ್ ಬಂದತ್ತಲ್ಲ. ಪಟ್ಟಿ ಮಾಡತ್ತಾರೆ. ಪಟ್ಟಿ ಎಲ್ಲ ಆಗ್ತಿದೆ ಇವಾಗ.